ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪಲ್ಲವಿ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವ್ಲಾಗ್ಸ್ ಬೈ ಪಲ್ಲವಿ. ಬೆಳಗ್ಗೆನೇ ಎದ್ದು ಮನೆ ಮುಂದೆ ಕಸ ಗುಡಿಸಿ ಅಲ್ಲಿ ಕ್ಲೀನ್ ಮಾಡಿ ಆಮೇಲೆ ರಂಗೋಲಿ ಹಾಕೋದ್ರಿಂದನೇ ದಿನ ಶುರು ಆಗುತ್ತೆ. ಇವತ್ತು ಹಾಗೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದು ಕಸ ಗುಡಿಸಿ ರಂಗೋಲಿ ಹಾಕೋಣ ಅಂತ ಆಗ್ತಾಯಿದ್ದೆ. ನಮ್ಮ ಮನೇಲಿ ಪುಟ್ಟದಾದೇ ರಂಗೋಲಿ ಬಿಡ್ತೀನಿ, ಯಾಕೆ ಅಂದರೆ ನನ್ನ ಪಾಪು ಎಲ್ಲನೂ ಕೆಡ್ಸಾಕ್ತಾಳೆ. ನಾನು ಬಿಟ್ಟು 1 ಅವರ್ಗೆ ಅವಳು ಆಗಲೇ ಎಲ್ಲನೂ ಕೆಡ್ಸಾಕ್ತಾಳೆ. ತೇವದ ಬಟ್ಟೆಯಲ್ಲಿ ಒರೆಸಿ ಬಿಡೋದ್ರಿಂದ ರಂಗೋಲಿ ಬೇಗ ಹಾಳಾಗಲ್ಲ ಅಂದ್ಬಿಟ್ಟು ಫಸ್ಟು ಒರೆಸ್ಕೊಂಡು ಆಮೇಲೆ ಚಿಕ್ಕದಾದ ರಂಗೋಲಿ ಬಿಡ್ತಾಯಿದ್ದೀನಿ. ರಂಗೋಲಿ 1 ಅವರ್ ಇರಲ್ಲ, ಅದಕ್ಕೆ ಇಷ್ಟು ಚಿಕ್ಕದಾಗಿ ಬಿಡಿಸ್ದೆ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿದ್ರೆ ರಿಫ್ರೆಶ್ ಆಗುತ್ತೆ ಅಂದ್ಬಿಟ್ಟು ಈಗ ಕಾಫಿ ಇಡೋಕ್ಕೆ ಸ್ವಲ್ಪ ಜನ ಇನ್ಸ್ಟೆಂಟ್ ಕಾಫಿ ಕುಡಿತಾರೆ, ಬಟ್ ನಮ್ಮನೇಲಿ ಯಾರೂ ಇನ್ಸ್ಟೆಂಟ್ ಕಾಫಿ ಕುಡಿಯೋಲ್ಲ. ಹೀಗೆ ಹಾಲು ಕಾಫಿ ಪುಡಿ ಹಾಕಿ ಫಿಲ್ಟರ್ ಕಾಫಿ ಮಾಡ್ಕೊಂಡು ಕುಡಿದ್ರೇ ನಮಗೆ ಸಮಾಧಾನ. ಕಾಫಿ ಕುಡಿದಷ್ಟು ಟೇಸ್ಟ್ ಸಿಗುತ್ತೆ. ನಮ್ಮನೇಲಿ ಯಾರಿಗೂ ಇನ್ಸ್ಟೆಂಟ್ ಕಾಫಿ ಇಷ್ಟ ಇಲ್ಲ, ಹಾಗಾಗಿ ನಾನು ಈ ಕಾಫಿ ಮಾಡ್ತೀನಿ. ನಾನು ಬಳಸೋ ಕಾಫಿ ಪುಡಿ ಬಂದು ಮಾಲ್ಗುಡಿ, ಅದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ ಕಾಫಿ. ನಾವು ಚಿಕ್ಕವರಿಂದನೂ ಈ ಥರ ಕಾಫಿನೇ ಮಾಡ್ಕೊಂಡು ಕುಡ್ದೆ ಅಭ್ಯಾಸ, ಹಾಗಾಗಿ ಇದೇ ಅಡ್ಜಸ್ಟ್ ಆಗಿ ಈ ಕಾಫಿನೇ ಕುಡಿಯೋದು ನಾವು. ನಿಮಗೆಲ್ಲ ಯಾವ ಕಾಫಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಇನ್ಸ್ಟೆಂಟ್ ಕಾಫಿನ ಅಥವಾ ಫಿಲ್ಟರ್ ಕಾಫಿನ ಅಂತ. ಈಗ ಕಾಫಿ ರೆಡಿ ಆಯಿತು. ಕಾಫಿ ಸೋಸ್ಕೊಂಡು ಕಾಫಿ ಕುಡಿಯೋದಂತೂ ನಮ್ಮ ಮನೇಲಿ ನಾನು ನಮ್ಮ ಮನೆಯವರಿಬ್ಬರೇ, ಹಾಗಾಗಿ ಕಾಫಿ ತೊಗೊಂಡು ಅವ್ರಿಗೊಂದು ಲೋಟ ಕೊಟ್ಟು ನಾನೊಂದು ಲೋಟ ಕುಡ್ಕೊಂಡು ಈಗ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ನಮ್ಮ ಪಾಪನೆಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಹೊರಟ್ವಿ. ಏನು ಫಸ್ಟ್ ನೀನು ಮಾಡ್ಕೋ. ಯಾಕೆ ಏನು ಕಾಣ್ತಾನೆ ಇಲ್ಲ. ಇವತ್ತೇನು ಸ್ಪೆಷಲ್ಲ ಭಾನುವಾರ? ಹಾಂ ಏನೋ ಐತೆ ಅನ್ಕೋತೀನಿ. ಲಡ್ಡು ಹಾಯ್ ಹಾಯ್ ಲಡ್ಡು ಬಾ 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 ಹಿಡ್ಕೊ ಹಿಡ್ಕೊ.
ಹಾಗೆ ಮೆಟ್ರೋ ಹತ್ತಿ ಮೆಟ್ರೋದಿಂದ ಇಳಿದು ಈಗ ಬನಶಂಕರಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನಾ ಹೋಗಿದ್ದು ಸಂಡೇ ಆಗಿದ್ದರಿಂದ ಅಷ್ಟು ಕಮ್ಮಿ ಜನನೂ ಇರಲಿಲ್ಲ, ಅಷ್ಟು ಜಾಸ್ತಿ ಜನನೂ ಇರಲಿಲ್ಲ. ಮೀಡಿಯಮ್ ಆಗಿದ್ದರು, ಅಷ್ಟೇನು ರಶ್ ಇರಲಿಲ್ಲ, ಹೋಗ್ಬೋದಾಗಿತ್ತು. ಹಾಂ, ಬನಶಂಕರಿ ದೇವಸ್ಥಾನದಲ್ಲಿ ನಾವು ಹೋದಂಥ ದಿನ ಪೇಂಟೆಲ್ಲ ಹೊಡಿಸ್ತಿದ್ದಾರೆ. ಪೇಂಟೆಲ್ಲ ಹೊಡಿಸಿ ಇನ್ನೂ ಏನೇನೋ ರೆಡಿ ಮಾಡ್ತಿದ್ದಾರೆ. ಅವತ್ತು ಡೆಕೋರೇಷನ್ಗೆ ಏನೇನು ಬೇಕು ಅದೆಲ್ಲ ಈಗಲೇ ಏರ್ಪಾಡು ಮಾಡ್ಕೊತಿದ್ದಾರೆ. ನಾವು ಹೋದಾಗಲೇ ಗೊತ್ತಾಗಿದ್ದು 7/1/2025ರಿಂದ 17/1/2025ವರೆಗೂ ಜಾತ್ರೆ ನಡೀತಿರುತ್ತೆ. 10 ದಿನವೂ ಒಂದೊಂದು ದಿನ ಒಂದೊಂದು ವಿಶೇಷ ಪೂಜೆ, ಒಂದೊಂದು ದಿನ ಒಂದೊಂದು ಅಲಂಕಾರ ಇರುತ್ತೆ. ನಿಮಗೆ ಯಾರಿಗಾರು ಜಾತ್ರೆಗೆ ಹೋಗೋ ಇಂಟ್ರೆಸ್ಟ್ ಇದ್ದರೆ 7ರಿಂದ 17ನೇ ತಾರೀಕುವರೆಗೂ ನಡೀತಿರುತ್ತೆ. ನೀವು ಅವತ್ತು ಹೋಗ್ಬೋದು. ಬನಶಂಕರಿ ದೇವಸ್ಥಾನದ ಜಾತ್ರೆ ಮಹೋತ್ಸವ ಕಾರ್ಯಕ್ರಮ ಸ್ಲಿಪ್ನ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ, ನೋಡಿ, ಯಾರಿಗಾರು ಬೇಕಾದರೆ ಚೆಕ್ ಮಾಡಿ. ಲಡ್ಡು ಇಲ್ಲಿ ಲಡ್ಡು ಲಡ್ಡು ಇಲ್ಲಡೆ
ಅಲ್ಲಿ ತರಕಾರಿ ಸೊಪ್ಪು ಎಲ್ಲ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ. ತರಕಾರಿ ಅಂತೂ 10 ರೂಪಾಯಿ ಅಂತ ಕವರಲ್ಲೆಲ್ಲ ಕಟ್ಟಿಟ್ಟಿರ್ತಾರೆ. ಅಲ್ಲಿಗೆ ಹೋದಾಗ ಯಾರಾದರೂ ಬೇಕಾದ್ರೆ ತೊಗೊಬೋದು. ಬಿಸಿ ಇರಬೇಕು. ಇಲ್ಲಿ ನೋಡು, ಇಲ್ಲಿ ನೋಡು ಲಡ್ಡು, ಇಲ್ಲಿ ಲಡ್ಡು. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.